ಸರ್, ಇವತ್ತು ಕಾರ್ಯಕ್ರಮದಲ್ಲಿ ಶಾಸಕರು ಒಂದು ಮಠದ ಬಗ್ಗೆ ಮಾತಾಡ್ತಾರೆ. ಏನಕ್ಕೆ ನೀವು ಕೂಡ ಅದ್ರ ಬಗ್ಗೆ ಒಂದು ಕೌಂಟರ್ ಕೊಡ್ತೀರಿ? ಅಲ್ಲ, ಯಾರೇ ಆಗಲಿ ಶ್ರೀಮಠದ ಬಗ್ಗೆ ಮಾತಾಡ್ಬೇಕಾದ್ರೆ, ಅದರಲ್ಲೂ ಈ ಥರ ಸಭೆ ಸಮಾರಂಭಗಳು ಮಾತಾಡ್ಬೇಕಾದ್ರೆ ಒಂದು ವಿವೇಚನಾ ಮಟ್ಟ ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಔಚಿತ್ಯ. ಯಾರು ಕೂಡ ಶ್ರೀಮಠದ ಗುರುಗಳು ಎಲ್ಲರಿಗೂ ಅವರು ಸ್ವಾಮೀಜಿಗಳು ಏನೇ ಇದ್ರು ಅವ್ರ ಅಭಿಪ್ರಾಯಗಳನ್ನ ಹೋಗಿ ಅವ್ರ ಹತ್ರನೇ 4 ಗೋಡೆ ಮಧ್ಯ ಮಾತಾಡ್ಬೇಕಾಗ್ತದನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರು ಬಹಿರಂಗವಾಗಿ ಈ ತರ ಮಾತಾಡೋದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಮಠದ ಮೇಲೆ ಇರ್ತಕ್ಕಂಥ ಒಂದು ಭಾವನೆಯನ್ನ ತೋರಿಸ್ತದೆ. ಈಗ ಆಗ್ಬಾರ್ದಾಗಿತ್ತು, ಆಗಿದೆ. ಮುಂದಾದ್ರೂ ಕೂಡ ಅವರು ಔಚಿತ್ಯ ಇಟ್ಕೊಂಡು ಮಾತಾಡಬೇಕು ಶ್ರೀಮಠದ ಬಗ್ಗೆ ಮಾತಾಡ್ಬೇಕಾದ್ರೆ. ಯಾಕೆಂದ್ರೆ ಮಠ 1800 ವರ್ಷ ಇತಿಹಾಸ ಇರ್ತಕ್ಕಂಥ ಮಠ. ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇವರನ್ನ ನೆನೆಸಿ ಹೋಗಿರ್ತಕ್ಕಂಥದ್ದು, ಅವ್ರು ಹಾಕೊಟ್ಟಂತ ಸನ್ಮಾರ್ಗದಲ್ಲಿ ಇವ್ರು ನಡೀತಾರೆ ಅನ್ನುವಂಥದ್ದು. ಅದೇ ರೀತಿ ಸ್ವಾಮೀಜಿಯವರು ಕೂಡ ನಡ್ಕೊಂಡು ಮಠವನ್ನ, ಸಮಾಜವನ್ನ ದೇಶದ ಉದ್ದಗಲಕ್ಕೂ, ಪ್ರಪಂಚದ ಉದ್ದಗಲಕ್ಕೂ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಶ್ರೀಯುತರು ಶ್ರೀಮಠದ ಗುರುಗಳು ಮತ್ತು ಕಾಲಭೈರವೇಶ್ವರರಿಗೆ ಒಳ್ಳೆ ಬುದ್ಧಿ. ಈಗ ಯಾವುದೋ ಬೇರೆ ವೇದಿಕೆ, ರಾಜಕೀಯ ವೇದಿಕೆಗಳಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿಲ್ಲ. ಮಠ ಒಂದು ನೇತೃತ್ವ ವಹಿಸಿರುವಂಥ ಮಠದ ಕಾರ್ಯಕ್ರಮದಲ್ಲಿ ಶಾಸಕರು ಸ್ವಾಮೀಜಿಗಳ ಮುಂದೆ, ಕೇಂದ್ರ ಸಚಿವರ ಮುಂದೆ, ನಮ್ಮ ಕುಲದ ಎಲ್ಲ ಅತಿರಥ ಮಹಾರಥ ಗಣ್ಯರ ವಿರುದ್ಧ ಮಠ ಹಾಗೂ ಸ್ವಾಮೀಜಿ ಎಲ್ಲ ಒಂದ್ ಕಡೆ ದಾರಿ ತಪ್ತಾ ಇದ್ದಾರೆ ಅನ್ನೋ ಹೇಳಿಕೆ ಕೂಡ ಕಾರಣ ಏನಿರ್ಬೋದು? ಯಾವುದೇ ಕಾರಣಕ್ಕೂ ಶ್ರೀಮಠ ಮತ್ತೆ ಪರಮ ಪೂಜ್ಯ ಗುರುಗಳು ನಮ್ಮನ್ನೆಲ್ಲ ಸನ್ಮಾನದಲ್ಲಿ ಒಳ್ಳೆ ದಾರಿಲಿ ನಡಿಲಿಕ್ಕೆ ಮುನ್ನುಡಿ ಬರೀತಾರೆ ಹೊರತು ಮಠ ಯಾವತ್ತೂ ಒಳಿ ತಪ್ಪುವಂತ ಕೆಲಸ ಮಾಡೋದಿಲ್ಲ. ಅದು ಯಾವ ವಿಚಾರದಲ್ಲಿ ಅವ್ರು ಹೇಳಿದಾರೋ ಗೊತ್ತಿಲ್ಲ. ಹಿಂದೆಲ್ಲ ಮಹಿಳೆಯರ ಬಗ್ಗೆ ಹೇಳ್ಬಿಟ್ರು, ರೈತರ ಬಗ್ಗೆ ಹೇಳ್ಬಿಟ್ರು. ಏನು ಆತಂಕಕ್ಕೊಳಗಾಗಿದ್ದಾರೋ ಶಾಸಕರು ಗೊತ್ತಿಲ್ಲ. ಅವ್ರಿಗೆ ಶ್ರೀಮಠ, ಶ್ರೀ ಗುರುಗಳು ಒಳ್ಳೆ ಬುದ್ಧಿಯನ್ನ ಕರುಳಿಸ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.